ಹಾಯ್ ಫ್ರೆಂಡ್ಸ್, ಬ್ಲೂ ಸ್ಕೈ ರಿಯಲ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶ್ರೀಕಾಂತ್. ಇವತ್ತು ನಾನು ನಿಮಗೊಂದು DC ಕನ್ವರ್ಷನ್ ಗೇಟೆಡ್ ಸೊಸೈಟಿನಲ್ಲಿ ಇರೋ ಸೈಟ್ ತೋರ್ಸೋಕೆ ಬಂದಿದ್ದೀನಿ. ಸೂಪರ್ ಆಗಿದೆ. ಆ ಸೈಟ್ ತೋರಿಸೋ ಮುಂಚೆ, ಡೀಟೇಲ್ಸ್ ಕೊಡೋ ಮುಂಚೆ ಈ ಲೊಕೇಶನ್ ನೋಡ್ಕೊಳ್ಳಿ. ಕೆ ನಾರಾಯಣಪುರ ಮೇನ್ ರೋಡ್. ನಾನು ನಿಂತಿರೋದು ಕೆ ನಾರಾಯಣಪುರ ಮೇನ್ ರೋಡ್ ಇಂದ ಜಸ್ಟ್ ಹಾರ್ಡ್ಲಿ 500 ಮೀಟರ್ ದೂರದಲ್ಲಿ ಸೈಟ್ ಇದೆ. ಇದು ಗೇಟೆಡ್ ಸೈಟು, DC ಕನ್ವರ್ಷನ್, ಈಸ್ಟ್ ಫೇಸಿಂಗ್ ಇದೆ. ನಾನು ನಿಮಗೆ ಡೈಮೆನ್ಷನ್ನು, ಪ್ರೈಸು ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ನಾನು ನಿಮಗೆ ಸೈಟ್ ವಾತಾವರಣ, ಲೊಕೇಶನ್ ಕೂಡ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಓಕೆ, ಅದಕ್ಕಿಂತ ಮುಂಚೆ ರಿಕ್ವೆಸ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರೋದು ಫ್ರೆಂಡ್ಸ್. ಓಕೆ, ನಿಮಗೆ ಲೊಕೇಶನ್ ಅರ್ಥ ಆಯಿತಾ? ಇನ್ನೊಂದು ಸಲ ಹೇಳ್ತೀನಿ. ನಾನಿವಾಗ ನಿಂತಿರೋದು ಕೆ ನಾರಾಯಣಪುರ ಮೇನ್ ರೋಡು, ಕ್ರಿಸ್ತ ಜಯಂತಿ ಕಾಲೇಜ್ ಹೋಗೋ ರೋಡು ಜಂಕ್ಷನ್ನು. ಈ ಜಂಕ್ಷನಿಂದ ಹಾರ್ಡ್ಲಿ 500 ಮೀಟರ್ ದೂರದಲ್ಲಿ ಸೈಟ್ ಇದೆ, ಗೇಟೆಡ್ ಸೊಸೈಟಿ. ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಡೀಟೇಲ್ಸ್. ಬನ್ನಿ ಫ್ರೆಂಡ್ಸ್. ಓಕೆ, ಇಲ್ಲಿಂದ ನಿಮಗೆ ಕರ್ಕೊಂಡು ಹೋಗ್ತೀನಿ. ದಾರಿ ಉದ್ದ ರೋಡ್ಸ್ ಹೇಗಿದೆ, ವಾತಾವರಣ ಹೇಗಿದೆ, ಡೆವಲಪ್ಮೆಂಟ್ ಹೇಗಿದೆ, ಎಲ್ಲ ಡೀಟೇಲ್ಸ್ ತೋರಿಸ್ತೀನಿ ನಿಮಗೆ. ವಾತಾವರಣ ತೋರಿಸ್ತೀನಿ, ಡೀಟೇಲ್ಸು ಕೊಡ್ತಾ ಹೋಗ್ತೀನಿ ದಾರಿನಲ್ಲಿ. ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಫ್ರೆಂಡ್ಸ್, ನಾನಿವಾಗ ಸೈಟ್ ಹತ್ರ ಹೋಗ್ತಾ ಇದ್ದೀನಿ. ನೋಡಿ, ಸೈಟ್ ಹೋಗೋ ದಾರಿನಲ್ಲಿ ಈ ಥರ ಇದೆ ಡೆವಲಪ್ಮೆಂಟ್ಸು. ಫುಲ್ಲಿ ಡೆವಲಪ್ಡ್ ಇದು. ಆ್ಯಕ್ಚುಲಿ ಕಾವೇರಿ ಪೈಪ್ಲೈನ್ಸ್ ಎಲ್ಲ ಹಾಕಿದ್ದಾರೆ, ಆದರೆ ಇನ್ನು ಕಾವೇರಿ ವಾಟರ್ ಇನ್ನೂ ಬಂದಿಲ್ಲ. ಫುಲ್ಲಿ ಡೆವಲಪ್ಡ್ ಇದೆ. ನಿಮಗೆ ಯಾವುದೇ ಥರ ಅನುಮಾನ ಬೇಡ, ಇಲ್ಲಿ ಡೆವಲಪ್ ಆಗಿದೆಯೋ ಇಲ್ಲ ಅಂತ. ತುಂಬಾ ಫುಲ್ಲಿ ಡೆವಲಪ್ಡ್ ಆಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಸಲ ಬಂದು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇದು ಮಾನ್ಯತಾ ಟೆಕ್ ಪಾರ್ಕ್ಗೆ ತುಂಬಾ ಹತ್ರ, ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಲೊಕೇಶನ್ ಇದು. ತುಂಬಾ ಚೆನ್ನಾಗಿದೆ. ಒಂದು ಸಲ ಬನ್ನಿ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಹಾಗೆ ನಾನು ನಿಮಗೆ ಇವಾಗ ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸೈಟ್ ಸುತ್ತಮುತ್ತ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ, ಇವಾಗ ನಾನು ಸೈಟ್ ಹತ್ರ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇದು ಗೇಟೆಡ್ ಸೊಸೈಟಿ ಒಳಗೆ ಇರೋ ವಾತಾವರಣ ಇದು. ನೋಡಿ, ಎಲ್ಲ ದೊಡ್ಡ ದೊಡ್ಡ ಮನೆ ಇದೆ, ತುಂಬಾ ಚೆನ್ನಾಗಿದೆ. ಅಗಲವಾದ ರೋಡ್ಸ್, 30 ಅಡಿ ರೋಡ್ ಇದೆ. ತುಂಬಾ ಚೆನ್ನಾಗಿದೆ ಎನ್ವೈರ್ಮೆಂಟು. ಒಂದ್ಸಲ ಬಂದು ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾವು ವಿಡಿಯೋ ಮಾಡಿ ಹಾಕೋದಲ್ಲ, ನೀವು ಬಂದು ನೋಡಬೇಕು, ಅರ್ಥ ಆಗುತ್ತೆ ನಿಮಗೆ ಯಾವಾಗ ಎಷ್ಟು ಚೆನ್ನಾಗಿದೆ ಈ ಲೊಕೇಶನ್ ಅಂತ ಫ್ರೆಂಡ್ಸ್. ಬನ್ನಿ, ನನಗೆ ಎಕ್ಸಾಕ್ಟ್ ಸೈಟ್ ತೋರಿಸ್ತೀನಿ ಇವಾಗ ಫ್ರೆಂಡ್ಸ್. ನೋಡಿ, ಇವಾಗ ನಾನು ತೋರ್ಸೋಕ್ಕೆ ಬಂದಿರೋ ಸೈಟು ಇದೆ. ಇಲ್ಲಿದೆಯಲ್ಲ ಸೈಟ್, ಇದೇ ಸೈಟು. ಅದಕ್ಕಿಂತ ಮುಂಚೆ ಎಕ್ಸಾಕ್ಟ್ ಸೈಟ್, ಈ ಲೊಕೇಶನ್ ನೋಡಿ, ವಾತಾವರಣ ನೋಡಿ, ಎಷ್ಟು ಗ್ರೀನರಿ ಇದೆ. ಫುಲ್ಲು ಮನೆಗಳಿವೆ. ನಿಮಗೆ ಕಂಪ್ಲೀಟ್ 360 ಡಿಗ್ರಿ ವ್ಯೂ ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲ ದೊಡ್ಡ ದೊಡ್ಡ ಮನೆ ಇದೆ ನೋಡಿ. ಇದೇ ಸೈಟು. ಹಿಂದೆಗಡೆ ಎಲ್ಲ ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಓಕೆ, ಇವಾಗ ಈ ಕಡೆ ನೋಡಿ, ಫುಲ್ಲಿ ಡೆವಲಪ್ಡ್ ಇದೆ ಗೇಟೆಡ್ ಸೊಸೈಟಿ ಇದು. ಮನೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಇಲ್ಲಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ಬನ್ನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 360 ಡಿಗ್ರಿ ವ್ಯೂ ತೋರಿಸಿದ್ದೀನಿ. ಓಕೆ, ಇವಾಗ ನಾನು ನಿಮಗೆ ಸೈಟ್ ಡೀಟೇಲ್ಸ್ ಕೊಡ್ತೀನಿ. ಓಕೆ, ಇದು ಸೈಟ್ ಬಂದು ಡೈಮೆನ್ಷನ್ ಬಂದು 45 × 66.5, ಸವೇರ್ 2981 ಸ್ಕ್ವೇರ್ ಫೀಟ್ ಬರುತ್ತೆ. 2891 ಸ್ಕ್ವೇರ್ ಫೀಟ್ ಏನೋ 2891 ಸ್ಕ್ವೇರ್ ಫೀಟ್ ಬರುತ್ತೆ. ಈಸ್ಟ್ ಫೇಸಿಂಗ್, BBMP ಈ ಖಾತಾ, ಈ ಆಸ್ತಿ ಮಾಡಿದ್ದಾರೆ. ಓಕೆ, ರೇಟ್ ಬಂದು 8000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಸ್ಲೈಟ್ ನೆಗೋಸಿಯೇಷನ್ ಇರುತ್ತೆ ಫ್ರೆಂಡ್ಸ್. ಓಕೆ, 30 ಅಡಿ ರೋಡ್ ಇದೆ ಸೈಟ್ ಮುಂದೆ, ನೀವು ನೋಡ್ತಾ ಇರ್ಬೋದು. ಅಗಲವಾದ ರೋಡು, 30 ಅಡಿ ರೋಡು. 30 ಅಡಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಗಲ. ನೋಡಿ, ನಿಮಗೆ ತೋರಿಸ್ತೀನಿ. 30 ಅಡಿಗಿಂತ ಜಾಸ್ತಿನೇ ಇದೆ. ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಬರುತ್ತೆ. ಟೋಟಲ್ 30 ಅಡಿ ರೋಡ್ ಇದೆ. ಓಕೆ, ಇನ್ನೊಂದು ಸಲ ಹೇಳ್ತೀನಿ. ಸೈಟ್ ಡೈಮೆನ್ಷನ್ ಬಂದು 45 × 66.5, ಟೋಟಲ್ 2891 ಸ್ಕ್ವೇರ್ ಫೀಟು. ಈಸ್ಟ್ ಫೇಸಿಂಗ್ ಸೈಟು, BBMP ಈ ಆಸ್ತಿ. ರೇಟ್ ಬಂದು 8000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಸ್ಲೈಟ್ ನೆಗೋಸಿಯೇಷನ್. ಇದು DC ಕನ್ವರ್ಷನ್ ಲ್ಯಾಂಡ್ ಫ್ರೆಂಡ್ಸ್. DC ಕನ್ವರ್ಟೆಡ್ ಲ್ಯಾಂಡು, DC ಕನ್ವರ್ಷನ್ ಇದೆ. ನೀವೇನಾದರೂ DC ಕನ್ವರ್ಷನ್ ಲ್ಯಾಂಡು ಮಾನ್ಯತಾ ಟೆಕ್ ಪಾರ್ಕ್ಗೆ ಹತ್ರ ಬೇಕು ಅಂದರೆ ಇದು ನಿಮಗೆ ಮ್ಯಾಚ್ ಆಗುತ್ತೆ. ಇಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ಗೆ ತುಂಬಾ ಹತ್ರ, ಹಾರ್ಡ್ಲಿ 3.5 to 4 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ಇದು ತುಂಬಾ ಚೆನ್ನಾಗಿದೆ. ಒಂದು ಸಲ ಬಂದು ನೋಡಿ. DC ಕನ್ವರ್ಷನ್ ಲ್ಯಾಂಡ್, 45 × 66.5, ಟೋಟಲ್ 2891 ಸ್ಕ್ವೇರ್ ಫೀಟ್. ಈಸ್ಟ್ ಫೇಸಿಂಗ್, BBMP ಈ ಆಸ್ತಿ. ರೇಟ್ ಬಂದು 8000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಸ್ಲೈಟ್ ನೆಗೋಸಿಯೇಷನ್.
ಇಷ್ಟ ಆಗಿದ್ದಲ್ಲಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಫೋನ್ ಮಾಡಿ ಪ್ಲ್ಯಾನ್ ಮಾಡ್ಕೊಂಡು ಸೈಟ್ ವಿಸಿಟ್ ಮಾಡೋಣ. ನಿಮಗೆ ಇಷ್ಟ ಆಗಿದ್ದಲ್ಲಿ ನಾನು ಮೀಟಿಂಗ್ ಕೊಡ್ತೀನಿ, ಡಿಸ್ಕಸ್ ಮಾಡೋಣ, ರೇಟ್ ಫಿಕ್ಸ್ ಮಾಡಿಕೊಂಡು ಲೀಗಲ್ ತೊಗೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.